ಜಗತ್ತಿನ ಅತ್ಯಂತ ದೊಡ್ಡ ಮನರಂಜನಾ ಕಂಪನಿಗಳಲ್ಲಿ ಒಂದಾದ ಡಿಸ್ನಿಯ ವಿರುದ್ಧವೇ ಒಬ್ಬ ನಟಿ ಕೇಸ್ ಹಾಕಿದರೆ ಏನಾಗಬಹುದು? ಅದು ಕೂಡ ಕೋಟ್ಯಾಂತರ ರೂಪಾಯಿ ವ್ಯವಹಾರವಾಗಿದ್ದು OTT ಸ್ಟ್ರೀಮಿಂಗ್ ಮೇಲೆಯೇ ಪರಿಣಾಮ ಬೀರಿದರೆ ಡಿಸ್ನಿ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ ಆ ನಟಿ ಬೇರೆ ಯಾರೂ ಅಲ್ಲ, ಸ್ಕಾರ್ಲೆಟ್ ಜೋಹಾನ್ಸನ್. ಮಾರ್ವೆಲ್ ಸ್ಟುಡಿಯೋ ನಿರ್ಮಿಸಿದ ಬ್ಲ್ಯಾಕ್ ವಿಡೋ ಸಿನಿಮಾದಲ್ಲಿ ನಟಿಸಿದ ನಟಿ ಸ್ಕಾರ್ಲೆಟ್ ಜೋಹಾನ್ಸನ್. ಹಾಗಾದರೆ ಬ್ಲ್ಯಾಕ್ ವಿಡೋ ಅಂದರೆ ಯಾರು? ಬ್ಲ್ಯಾಕ್ ವಿಡೋ ನಿಜವಾದ ವ್ಯಕ್ತಿ ಅಲ್ಲ. ಮಾರ್ವೆಲ್ ಕಾಮಿಕ್ಸ್ ನಿರ್ಮಿಸಿದ ಒಂದು ಕಾಲ್ಪನಿಕ ಪಾತ್ರ ನತಾಶಾ ರೊಮಾನೋಫ್. ಅತ್ಯುತ್ತಮ ಗೂಢಚಾರಿ ಮತ್ತು ತಂತ್ರಜ್ಞೆಯ ಪಾತ್ರ. ಈ ಪಾತ್ರವನ್ನು ಸುಮಾರು 10 ವರ್ಷಗಳ ಕಾಲ ನಿರ್ವಹಿಸಿದ್ದು ಇದೇ ಸ್ಕಾರ್ಲೆಟ್ ಜೋಹಾನ್ಸನ್. ಡಿಸ್ನಿ ಕಂಪನಿಯದ್ದೇ ಆದ ಮಾರ್ವೆಲ್ ಸ್ಟುಡಿಯೋ ಈ ಬ್ಲ್ಯಾಕ್ ವಿಡೋ ಸಿನಿಮಾವನ್ನು ನಿರ್ಮಾಣ ಮಾಡುತ್ತೆ. ಅದು 2021ರಲ್ಲಿ ಬಿಡುಗಡೆ ಆಗುತ್ತೆ. ಈ ಸಿನಿಮಾ ನತಾಶಾ ರೊಮಾನೋಫ್ ಬಗ್ಗೆ ಕಥೆಯನ್ನು ಹೇಳುತ್ತೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಒಂದು ರಷ್ಯನ್ ಕಂಪನಿ ಹುಡುಗಿಯರನ್ನು ಬಳಸಿಕೊಂಡು ಅವರನ್ನು ಗೂಢಚಾರಿ, ತಂತ್ರಜ್ಞೆ, ಹಂತಕರಾಗಿ ತಯಾರು ಮಾಡುತ್ತದೆ ಮತ್ತು ಅವರನ್ನು ವಿನಾಶಕಾರಿ ಅಥವಾ ಅಪಾಯಕಾರಿ ಕೆಲಸಗಳಿಗೆ ಬಳಸಿಕೊಳ್ಳುತ್ತದೆ. ಅದೇ ಸಂಸ್ಥೆಯಲ್ಲಿ ಪಳಗಿದ ನತಾಶಾ ಅದೇ ಕಂಪನಿಯ ವಿರುದ್ಧವೇ ತಿರುಗಿಬಿದ್ದು ಅಲ್ಲಿದ್ದ ಹುಡುಗಿಯರನ್ನು ಕಾಪಾಡುವುದೇ ಬ್ಲ್ಯಾಕ್ ವಿಡೋ ಸಿನಿಮಾದ ಕಥೆ. ಹಾಗಾದರೆ ಈ ಸಿನಿಮಾಗೂ ಸ್ಕಾರ್ಲೆಟ್ ಜೋಹಾನ್ಸನ್ ಕೋರ್ಟ್ ಮೆಟ್ಟಿಲು ಏರೋದಕ್ಕೂ ಏನು ಸಂಬಂಧ? ಸಾಮಾನ್ಯವಾಗಿ ದೊಡ್ಡ ಬಜೆಟ್ ಸಿನಿಮಾಗಳು ಮೊದಲು ಥಿಯೇಟರ್ನಲ್ಲಿ ಬಿಡುಗಡೆ ಆಗ್ತವೆ ಹಾಗೂ ಅದು ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಅನ್ನೋದರ ಆಧಾರದ ಮೇಲೆ ಅವರಿಗೆ ಅವರ ಪೇಮೆಂಟ್ ಜೊತೆ ಬೋನಸ್ಸು ಕೂಡ ಸಿಗುತ್ತೆ. ಈ ಒಪ್ಪಂದವನ್ನೇ ಡಿಸ್ನಿ ಕಂಪನಿಯ ಜೊತೆ ಸ್ಕಾರ್ಲೆಟ್ ಜೋಹಾನ್ಸನ್ ಮಾಡಿಕೊಂಡಿದ್ದು. ಆದರೆ 2021ರಲ್ಲಿ ಕೋವಿಡ್ ಕಾರಣದಿಂದಾಗಿ ಡಿಸ್ನಿ ಒಂದು ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಅದೇನೆಂದರೆ, ಬ್ಲ್ಯಾಕ್ ವಿಡೋ ಸಿನಿಮಾವನ್ನು ಥಿಯೇಟರ್ನಲ್ಲಿ ಅಲ್ಲದೆ OTTನಲ್ಲಿಯೂ ಕೂಡ ಒಂದೇ ಸಮಯದಲ್ಲಿ ಒಂದೇ ದಿನದಲ್ಲಿ ಬಿಡುಗಡೆ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಇದರಿಂದ ಕೆರಳಿ ಕೆಂಡವಾದ ಸ್ಕಾರ್ಲೆಟ್, ನಮ್ಮ ಒಪ್ಪಂದ ರದ್ದಾಗಿದೆ, ಅದು ಕೂಡ ನನ್ನ ಅನುಮತಿ ಇಲ್ಲದೆ ಎಂದು ಕೋರ್ಟ್ನಲ್ಲಿ ಕೇಸ್ ಹಾಕ್ತಾಳೆ. ಏಕಕಾಲದಲ್ಲಿ ಎರಡೂ ಕಡೆ ಬಿಡುಗಡೆಯಾಗಿದ್ದರಿಂದ ನನಗೆ ಸಿಗಬೇಕಾದ ಬೋನಸ್ ಹಣ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕಿದೆ ಎಂಬುದು ಅವಳ ವಾದ. ಪ್ರತ್ಯುತ್ತರವಾಗಿ ಡಿಸ್ನಿ ಕಂಪನಿ ಕೂಡ ನಾವು ಯಾವುದೇ ಉಲ್ಲಂಘನೆ ಮಾಡಿಲ್ಲ ಹಾಗೂ ಕೋವಿಡ್ ಸಮಯದಲ್ಲಿ ಈ ನಿರ್ಧಾರ ಸರಿಯಾಗೇ ಇದೆ ಎಂದು ಉದಾಸೀನವಾಗಿ ಉತ್ತರ ಕೊಡುತ್ತೆ. ಈ ವಿವಾದ ದಿನದಿಂದ ದಿನಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತೆ. ಹಾಲಿವುಡ್ ನಟ ನಟಿಯರು ಸ್ಕಾರ್ಲೆಟ್ ಜೋಹಾನ್ಸನ್ ಪರ ನಿಂತ್ಕೋತಾರೆ. ಇದರ ಪರಿಣಾಮ ಎಂಬಂತೆ ಮುಂದಿನ ದಿನಗಳಲ್ಲಿ ಹಾಲಿವುಡ್ ನಟ ನಟಿಯರು ಯಾವುದೇ ಸಿನಿಮಾ ಅಥವಾ ವೆಬ್ ಸೀರೀಸ್ ಮಾಡುವ ಮೊದಲು ಕಟ್ಟುನಿಟ್ಟಿನ ಷರತ್ತುಗಳನ್ನು ಇಡಲು ಶುರು ಮಾಡ್ಕೋತಾರೆ. ಮುಖ್ಯವಾಗಿ OTT ರಿಲೀಸ್ ಡೇಟ್ ಮತ್ತು ಸಮಯ ಇದರ ಬಗ್ಗೆ. ಹಾಲಿವುಡ್ ಸಿನಿಮಾ ರಂಗದಲ್ಲಿ ಬ್ಲ್ಯಾಕ್ ವಿಡೋ ಮಾಡುತ್ತಿರುವ ಇಶ್ಯೂ ಪರಿಹರಿಸಿಕೊಳ್ಳಲು ಡಿಸ್ನಿ ಕಂಪನಿ ಔಟ್ ಆಫ್ ದ ಕೋರ್ಟ್ ಮಾತುಕತೆಗೆ ಸ್ಕಾರ್ಲೆಟ್ನ ಒಪ್ಪಿಸಲಾಯಿತು ಹಾಗೂ ವರದಿಗಳ ಪ್ರಕಾರ ಸ್ಕಾರ್ಲೆಟ್ಗೆ $40 ಮಿಲಿಯನ್ ಕೊಟ್ಟು ವಿವಾದವನ್ನು ಅಂತ್ಯಗೊಳಿಸಲಾಯಿತು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ.